ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ರಾಜಕೀಯದಲ್ಲಿ ಮಿಂಚು ಹರಿಸ್ತಾ ಇರೋ ಹೊಸ ಗೆಲುವನ್ನ ಎದುರು ನೋಡ್ತಾ ಇರೋ ಖ್ಯಾತ ನಟ ವಿಜಯ್ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ. ಡಿವೋರ್ಸ್ ವಿಚಾರದಲ್ಲಿ ಅವರ ಕುಟುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅವರ ಪತ್ನಿ ಮಾಡಿರೋ ಆರೋಪಗಳು, ಇದರಿಂದ ವಿಜಯ್ ರಾಜಕೀಯಕ್ಕೆ ಸಮಸ್ಯೆ ಆಗುತ್ತಾ ಇಲ್ವಾ ಅನ್ನೋ ವಿಚಾರಗಳು, ಈ ಸಂಬಂಧ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎದ್ದಿರೋ ಗಾಸಿಪ್ಗಳು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಆದರೆ ಈ ಹೊತ್ತಲ್ಲಿ ಎಲ್ಲರ ಕಣ್ಣರಳಿಸ್ತಾ ಇರೋದು ವಿಜಯ್ ಪತ್ನಿ ಸಂಗೀತಾ ಅವರ ಆಸ್ತಿ ವಿಚಾರ. ಅವರು ಬರೋಬ್ಬರಿ 400 ಕೋಟಿ ಒಡತಿ ಅನ್ನೋ ಸುದ್ದಿ ಮುನ್ನೆಲೆಗೆ ಬಂದಿದೆ. ಹಾಗಿದ್ರೆ ಸಂಗೀತಾ ಯಾರು? ಅವರ ಹಿನ್ನೆಲೆ ಏನು? ವಿಜಯ್ಗೆ ಅವರು ಪರಿಚಯ ಆಗಿದ್ದು ಹೇಗೆ? ನಟ ವಿಜಯ್ ಆಸ್ತಿ ಎಷ್ಟು? ಡಿವೋರ್ಸ್ ಆದ ಬಳಿಕ ವಿಜಯ್ ಎಷ್ಟು ಜೀವನಾಂಶವನ್ನ ನೀಡಬಹುದು? ಇದೆಲ್ಲದರ ಡೀಟೇಲ್ಸ್ ಕೊಡ್ತೀವಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಟ ವಿಜಯ್ ಹಾಗೂ ಸಂಗೀತಾರ 27 ವರ್ಷಗಳ ಸಂಸಾರದಲ್ಲಿ ಬಿರುಕು ಮೂಡಿದೆ ಅನ್ನೋದು ಅವರ ಅಭಿಮಾನಿಗಳಿಗೆ ಬೇಸರದ ವಿಚಾರ. ಅದರಲ್ಲೂ ವಿಜಯ್ಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇದೆ ಅನ್ನೋದನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಈ ಒಂದು ವಿಚಾರದಿಂದ ಅವರ ಕುಟುಂಬದ ಸಾಕಷ್ಟು ವಿಷಯಗಳು ಹೊರಬರೋ ಹಾಗಾಯಿತು. ಅದರಲ್ಲಿ ಅವರ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ ಸುಮಾರು 400 ಕೋಟಿ ಆಸ್ತಿಯ ಒಡತಿ ಅನ್ನೋದು. ಸಂಗೀತಾರ ಮೂಲ ಶ್ರೀಲಂಕಾ. ಅವರು ಲಂಕಾದ ಉದ್ಯಮಿಯೊಬ್ಬರ ಮಗಳು. ಆದರೆ ಬಾಲ್ಯದಲ್ಲೇ ಅವರ ಕುಟುಂಬ ಲಂಡನ್ಗೆ ಶಿಫ್ಟ್ ಆಗಿದ್ರಿಂದ ಅಲ್ಲೇ ಅವರು ಹೆಚ್ಚಿನ ಕಾಲವನ್ನ ಕಳೆದಿರ್ತಾರೆ. ವಿಜಯ್ ಮದುವೆಯಾದ ಬಳಿಕವೂ ಸಾಧ್ಯವಾದಷ್ಟು ಮಾಧ್ಯಮದಿಂದ ದೂರ ಉಳಿದಿದ್ದ ಅವರು ತಮ್ಮ ಕುಟುಂಬದ ಬಿಸ್ನೆಸ್ ಕಡೆಗೆ ಗಮನ ಹರಿಸಿದ್ರು ಅನ್ನೋದು ಬಹಿರಂಗಗೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ಬಿಸ್ನೆಸ್ ಕಡೆ ಹೆಚ್ಚಿನ ಗಮನ ಹರಿಸಿದ್ದ ಅವರ ಆಸ್ತಿ ಮೌಲ್ಯ ಸುಮಾರು 400 ಕೋಟಿ ಅಷ್ಟಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಇನ್ನು ಇದೇ ಹೊತ್ತಲ್ಲಿ ವಿಜಯ್ ಹಾಗೂ ಸಂಗೀತಾ ಮದುವೆ ಆಗಿದ್ದು ಹೇಗೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಂಗೀತಾ ಹಾಗೂ ವಿಜಯ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ನೋದು. ವಿಜಯ್ರನ್ನ ಸಂಗೀತಾ ಮೊದಲು ನೋಡೋದು ಸಿನಿಮಾ ಮೂಲಕವೇ. ವಿಜಯ್ ತಮ್ಮ ಸಿನಿಮಾ ಕೆರಿಯರ್ ಆರಂಭಿಸಿದಾಗ ಬಹುತೇಕ ಲವ್ ಸ್ಟೋರಿ ಕಥೆಗಳಲ್ಲಿ ನಟಿಸ್ತಾ ಇರ್ತಾರೆ. 1996ರಲ್ಲಿ ವಿಜಯ್ರ ಪೂವೆ ಉನಕ್ಕಾಗ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಹಾಡುಗಳು ಸೇರಿದಂತೆ ಈ ಸಿನಿಮಾ ಸೂಪರ್ ಹಿಟ್ ಆಗಿರುತ್ತೆ. ಈ ಸಿನಿಮಾ ನೋಡಿ ಸಂಗೀತಾ ವಿಜಯ್ರನ್ನ ಬಹಳ ಇಷ್ಟಪಡ್ತಾರೆ. ಲಂಡನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಹೊತ್ತಲ್ಲಿ ವಿಜಯ್ ಸಿನಿಮಾಗಳಿಂದ ಅವರ ಮೇಲೆ ಲವ್ ಆಗಿ ಹೇಗಾದ್ರೂ ಮಾಡಿ ಅವರನ್ನ ಭೇಟಿ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ವಿಜಯ್ಗಾಗಿ ಚೆನ್ನೈಗೆ ಬರ್ತಾರೆ. ಈ ಹೊತ್ತಿಗಾಗಲೇ ಅವರು ವಿಜಯ್ಗೆ ಸಾಕಷ್ಟು ಲೆಟರ್ಗಳನ್ನು ಕೂಡ ಬರೆದಿರ್ತಾರೆ. ಇಬ್ಬರ ನಡುವೆ ಸ್ನೇಹ ಶುರುವಾಗುತ್ತೆ. ಖುದ್ದು ಸಂಗೀತಾ ವಿಜಯ್ರನ್ನ ಮದುವೆಯಾಗೋ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ನಂತರ ಸ್ನೇಹ ಪ್ರೇಮಕ್ಕೆ ತಿರುಗಿ 1999ರಲ್ಲಿ ಇಬ್ಬರು ವಿವಾಹ ಆಗಿರ್ತಾರೆ. ಹಿಂದೂ ಹಾಗೂ ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯಗಳಲ್ಲಿ ಇವರ ವಿವಾಹ ನಡೆದಿರುತ್ತೆ. ಏನೋ ಇತ್ತ ವಿಜಯ್ ಕೂಡ ಸಣ್ಣ ಪುಟ್ಟ ವ್ಯಕ್ತಿ ಏನಲ್ಲ. ಸಿನಿಮಾ ರಂಗಕ್ಕೆ ಬರೋ ಮುನ್ನವೇ ವಿಜಯ್ ಸ್ಥಿತಿವಂತ ಕುಟುಂಬದಿಂದ ಬಂದವರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅವರ ತಂದೆ ಎಸ್ ಎ ಚಂದ್ರಶೇಖರ್ ತಮಿಳಿನ ಹಾಗೂ ಇತರೆ ಭಾಷೆಗಳಲ್ಲೂ ಹಲವು ಸಿನಿಮಾಗಳನ್ನ ನಿರ್ಮಿಸಿರೋ ಹೆಗ್ಗಳಿಕೆ ಹೊಂದಿದ್ದಾರೆ. ಏನೋ ದೊಡ್ಡ ಸ್ಟಾರ್ ನಟ ಆದ ಬಳಿಕ ವಿಜಯ್ ಬ್ರ್ಯಾಂಡ್ ವ್ಯಾಲ್ಯೂ ಹೇಗಿದೆ ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಸದ್ಯದ ಮಾಹಿತಿಗಳ ಪ್ರಕಾರ ವಿಜಯ್ರ ಒಟ್ಟು ಆಸ್ತಿ ಸುಮಾರು 600 ಕೋಟಿ. ಈಗ ಡಿವೋರ್ಸ್ ಫೈನಲ್ ಆಗಿ ಒಂದು ವೇಳೆ ಕೋರ್ಟ್ ಜೀವನಾಂಶ ನೀಡಬೇಕು ಅನ್ನೋ ಆದೇಶ ನೀಡಿದ್ರೆ ಸುಮಾರು 50% ಅಂದ್ರೆ 300 ಕೋಟಿ ಆಸ್ತಿಯನ್ನ ಸಂಗೀತಾ ಹಾಗೂ ಅವರ ಮಕ್ಕಳ ಭವಿಷ್ಯಕ್ಕಾಗಿ ನೀಡಬೇಕಾಗುತ್ತೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ. ಆದರೆ ಅಂತಿಮವಾಗಿ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.